ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋಕ್ಲುವಿನ CS ಸುರೇಶ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ. ಈಗ ತಾವು ವೃತ್ತಿಯಿಂದ ಗಣಿತ ಶಿಕ್ಷಕರು ಹೌದು, ಆದರೆ ಪ್ರವೃತ್ತಿಯಿಂದ ಕೃಷಿಕರು ಹೌದು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೃಷಿ ಜೊತೆಗೆ ಪ್ರತಿಯೊಬ್ಬರದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ. ಹೌದು, ಖಂಡಿತ ಇದೆ. ನಿಮ್ಮದು ಹೇಗೆ ಅಂತೀರ? ನಾನು ಕೂಡ ಹಾಗೆ ಸಂಬಂಧವನ್ನು ಇಟ್ಕೊಂಡಿದ್ದೇನೆ. ನಮ್ಮದು ಕೃಷಿಕ ಕುಟುಂಬ. ನಮ್ಮ ತಂದೆಯವರು ಕೃಷಿಯನ್ನೇ ಮಾಡ್ತಾ ಬಂದಿದ್ದು, ಹಲವಾರು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದನ್ನೇ ನಾನು ಕೂಡ ಮುಂದುವರಿಸ್ತಾ ಬಂದಿದ್ದೇನೆ. ಅಂದರೆ ನಿಮ್ಮ ಗಣಿತ ಬೋಧನೆ ಜೊತೆಗೆ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು. ಕೃಷಿನಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ತಮಗೆ? ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಕೃಷಿಯಲ್ಲೇ ತೊಡಗಿಸ್ಕೊಂಡವರು. ನಾನೊಬ್ಬನೇ ವೃತ್ತಿಯಲ್ಲಿ ಇರುವವನು. ಮತ್ತೆ ನನ್ನ ತಮ್ಮ ಕೃಷಿ ಮಾಡ್ತಾ ಇದ್ದಾನೆ, ನಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೃಷಿಯಲ್ಲಿ ತೊಡಗಿಸ್ಕೊಂಡವರು. ನಿಮ್ಮ ಮನೆಯವರು? ಹೌದು, ಖಂಡಿತವಾಗಿ ಎಲ್ಲರೂ ಕೂಡ. ಶ್ರೀಮತಿಯವರು ಕೂಡ ಅದು ನಿಮಗೊಂದು ಬೆಂಬಲ. ನಿಜ, ಖಂಡಿತ. ಯಾಕೆಂದ್ರೆ ನಾವು ಕೃಷಿ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಹೊಂದ್ಕೊಂಡು ಕೆಲಸ ಮಾಡಬೇಕು. ಎಲ್ಲವನ್ನ ನಾವು ಕಾರ್ಮಿಕರನ್ನ ಅವಲಂಬಿಸಿ ಕೆಲಸ ಮಾಡುವಂಥದ್ದು ಸಾಧ್ಯನೇ ಆಗುದಿಲ್ಲ, ಬಹಳಷ್ಟು ಖರ್ಚು ಬೀಳುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಮಾಡಿಕೊಂಡ್ರೆ ನಮ್ಗದೊಂದು ಹವ್ಯಾಸವೂ ಆಯಿತು, ನಮ್ಮ ಆರೋಗ್ಯಕ್ಕೂ ಎಲ್ಲದಕ್ಕೂ ಒಳ್ಳೇದಾಗ್ತದೆ ಕೃಷಿ. ಮತ್ತೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ತೋಟದಲ್ಲಿ ಕಳೀತೀರಾ? ಖಂಡಿತ, ಹೌದು ಹೌದು. ರಜಾ ದಿನಗಳಲ್ಲಿ ಬಿಡುವಿನ ಸಮಯದಲ್ಲಿ ಎಲ್ಲವನ್ನು ನಾನು ತೋಟದಲ್ಲೇ ಕಳೀತೇನೆ. ಸುರೇಶ್ ಅವರು ಯಾವ್ಯಾವ ಬೆಳೆ ಬೆಳೀತಾರೆ ತಾವು? ನಾವು ಬೆಳೀತಾ ಇರುವಂಥದ್ದು ಮುಖ್ಯವಾಗಿ ಕಾಫಿ ಮತ್ತೆ ಕಾಳುಮೆಣಸು. ಇದು ಕಾಳುಮೆಣಸು ಉಪಬೆಳೆಯಾಗಿ ಬೆಳೀತಾ ಇದ್ದೇವೆ. ಜೊತೆಗೆ ಕಿತ್ಲೆ ಹಣ್ಣು ಇತ್ತು, ಅದು ಇತ್ತೀಚೆಗೆ ಬೆಳೆಯುವಂಥ ಪ್ರಮಾಣ ಕಡಿಮೆ ಆಗಿದೆ. ಕಾಫಿ ಮತ್ತು ಕಾಳುಮೆಣಸು ಎರಡನ್ನ ಚೆನ್ನಾಗಿ ಬೆಳಿತೀವಿ. ಕಾಫಿನಲ್ಲಿ ಯಾವ ಕಾಫಿ ಹಾಕೊಂಡಿದ್ದಾರೆ ತಾವು? ಕಾಫಿಯಲ್ಲಿ ರೊಬಸ್ಟಾವನ್ನ ಬೆಳೀತಾ ಇರುವಂಥದ್ದು. ರೋಬಸ್ಟಾ, ಹೌದು. ನಮ್ಮ ಪ್ರದೇಶಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಎರಡು ಬೆಳೆಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕಾಫಿಯಲ್ಲಿ ರೋಬಸ್ಟಾ ಮತ್ತೆ ಅರೇಬಿಕಾ ಸ್ವಲ್ಪ ಕೃಷಿ ಆರೈಕೆ ಹೆಚ್ಚಬೇಕು. ಅದಕ್ಕಾಗಿ ನಾವು ರೋಬಸ್ಟವನ್ನು ಹೆಚ್ಚು ಬೆಳೀತಾ ಇದ್ದೇವೆ. ಮತ್ತೆ ಅದಕ್ಕೆ ರೋಬಸ್ಟದಲ್ಲಿ ದೀರ್ಘಾವಧಿ ಬೆಳೆ, ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಈಗ ಎಷ್ಟು ವರ್ಷದ ತೋಟ ನಿಮ್ಮದು? ಆಗ ನಮ್ದು 20 ವರ್ಷದ ತೋಟ ಆಗಿದೆ. 20 ವರ್ಷದ ತೋಟ. ಅಂದರೆ ಈಗ ಒಳ್ಳೆ ಉತ್ಪಾದನೆ ಬರ್ತಾ ಇದೆ. ಇತ್ತೀಚೆಗೆ ಚೆನ್ನಾಗಿ ಬರ್ತಾ ಇದೆ, ಇಳು ಚೆನ್ನಾಗಿ ಬರ್ತಾ ಇದೆ. ಈಗ ಮುಖ್ಯವಾಗಿ ಕಾಫಿ ಕೃಷಿನಲ್ಲಿ ನಾವು ನೋಡಿದಾಗ ಕಾಫಿ ಸರಿಯಾದ ಒಂದು ಸಮಯಕ್ಕೆ ಹೂ ಬಿಡೋದು ಬಹಳ ಮುಖ್ಯ. ಹೌದು. ಇದನ್ನ ಹೇಗೆ ಮಾಡ್ತೀರಾ ಈ ಒಂದು ಪ್ರಕ್ರಿಯೆಯನ್ನು? ಅಂದರೆ ಮಳೆ ಬಂದಾಗ ತಂತಾನೆ ಹೂ ಅರಳುತ್ತೆ, ಮಳೆ ಬರದೇ ಇದ್ದಾಗ ಏನಾದರೂ ವ್ಯವಸ್ಥೆ ಮಾಡ್ಕೊಟ್ಟಿರ್ತೀರ ಅದಕ್ಕೆ? ಹಿಂದೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಮಳೆಯನ್ನು ಆಧರಿಸಿ ಮಾಡ್ತಾ ಇದ್ವಿ. ಯಾಕಂದರೆ ಅದು ಸಾಮಾನ್ಯವಾಗಿ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಮಳೆ ಬರಬೇಕು, ಉತ್ತಮವಾದ ಮಳೆ ಸಿಗಬೇಕು. ಮಳೆ ಅಂದರೆ ಅಲ್ಪ ಪ್ರಮಾಣದ ಮಳೆ ಬಂದರೆ ಸಾಕಾಗೋದಿಲ್ಲ. ತೋಟದ ಎಲ್ಲ ಗಿಡದಲ್ಲಿರುವಂತಹ ಹೂಗಳು ಅರಳಬೇಕು.
ಹಾಗೆ ಅರಳುವಂಥ ಉದ್ದೇಶಕ್ಕೆ ನಾವು ಮಳೆಯನ್ನು ಅವಲಂಬಿಸ್ಕೊಂಡಿದ್ವಿ. ನಮ್ಮ ಭಾಗದಲ್ಲಿ ನಾಪೋಕ್ಲಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇತ್ತು. ಇತ್ತೀಚಿನ ವರ್ಷದಲ್ಲಿ ಸ್ವಲ್ಪ ಏರುಪೇರು ಆಗಿದೆ, ಹಾಗಾಗಿ ನಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ಅಂದರೆ ಅದು ಏನು ನೀರಾವರಿ ವ್ಯವಸ್ಥೆ? ನೀರಾವರಿ ಅಂದರೆ ಕೆರೆ ಇದೆ ನಮಗೆ, ಕೆರೆಯಿಂದ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಹಾಯಿಸಿ ಕೃಷಿ ಹೊಂಡ ಅಂತಾರಲ್ಲ, ಹೌದು ಹೌದು, ದೊಡ್ಡ ಪ್ರಮಾಣದಲ್ಲಿದೆ. ದೊಡ್ಡ ಪ್ರಮಾಣದಿಂದ ಸ್ವಲ್ಪ ದೊಡ್ಡ ಮಟ್ಟದ ಕೆರೆಯನ್ನು ಮಾಡ್ಕೊಂಡಿದ್ದೇನೆ. ಆ ಸಮಯಕ್ಕಾಗೂ ಹರಿದು ಬರುವ ನೀರಿಲ್ಲ, ಸಂಗ್ರಹವಾದಂತಹ ನೀರು ನಮಗೆ ತೋಟಕ್ಕೆ ಸಾಕಾಗುತ್ತೆ. ಅಂದ್ರೆ ಏನು ಮಳೆಗಾಲದಲ್ಲಿ ಈಗ ಜೂನ್ನಿಂದ ಸಾಧಾರಣವಾಗಿ ಅಕ್ಟೋಬರ್ವರೆಗೂ ಮಳೆ ಬರ್ತಾ ಇರುತ್ತೆ. ಹೌದು ಹೌದು, ಅದನ್ನೆಲ್ಲ ಸಂಗ್ರಹಿಸಿರ್ತೇವೆ. ದೊಡ್ಡ ಪ್ರಮಾಣದಲ್ಲಿ ಕೆರೆ ಇರೋದ್ರಿಂದ ಪೂರ್ತಿ ಸಂಗ್ರಹವಾಗಿರುತ್ತೆ, ಅದು ಏನು ಹರಿದು ಹೋಗುದಿಲ್ಲ. ಹಾಗಾಗಿ ಆ ನೀರು ಸಾಕಾಗುತ್ತೆ ನಮ್ಮ. ಅಂದ್ರೆ ನಿಮ್ಮ ಈಗ ಹೂ ಬರೋದಕ್ಕೆ ಒಂದು ನೀರನ್ನ ಕೊಡ್ತೀವಿ. ಹೌದು. ಆನಂತರ ಒಂದು 2-3 ವಾರದ ನಂತರ ಇನ್ನೊಂದು ಬೆಂಬಲವಾಗೂ ಕೂಡ ನೀರನ್ನು ಕೊಡ್ತೀವಿ. 2 ಬಾರಿ ನೀರು ಬೇಕಾಗುತ್ತೆ. ಕಾಫಿ ಬಯಸದೆ ಅದು 2 ಪ್ರಮುಖವಾಗಿ 2 ಸಲ ನೀರು ಬೇಕಾಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ 15ರಿಂದ ಮಾರ್ಚ್ ಮೊದಲ ವಾರದ ಒಳಗಡೆ ನಾವು ನೀರನ್ನು ಹಾಯಿಸ್ತೇವೆ. ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೂ ಬರುತ್ತೆ. ಅದಾದ್ಮೇಲೆ ಸೆಟ್ ಆಗುವಂಥದ್ದು ಅಂತ ಹೇಳಿ. ಸೊ 1 ತಿಂಗಳ ಒಳಗಾಗಿ ನಮಗೆ ಮತ್ತೆ ಪುನಃ ನೀರನ್ನು ಹಾಯಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ನೀರಿನ ಸಂಗ್ರಹಣೆ 2ಕ್ಕೂ ಸಾಕಾಗುತ್ತೆ? 2ಕ್ಕೂ ಸಾಕಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಂತೂ ನಮಗೆ 2ನೇ ಬಾರಿಗೆ ನಮಗೆ ಮಳೆನೇ ಸಿಗ್ತಾ ಬಂದಿದೆ. ಮಳೆನೂ ಬರುತ್ತೆ. ಹೌದು ಹೌದು, ಉತ್ತಮವಾದಂಥ ಮಳೆ ಸಿಕ್ಕೋದ್ರಿಂದ ಸಾಮಾನ್ಯವಾಗಿ ಅದೇ ಸಾಕಾಗುತ್ತೆ. ಬರಲಿಲ್ಲ ಅಂದ್ರೆ ನಾವು ಕೂಡಲೇ ಆ ವ್ಯವಸ್ಥೆಯನ್ನು, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ. ಅಂದ್ರೆ ಈಗ ನಾವು ಈಗ ಹೂ ಅರಳೋದಕ್ಕೆ ತಯಾರಿ ಮಾಡಬೇಕಾಗತ್ತೆ ಗಿಡಗಳನ್ನ. ಅದಕ್ಕಿಂತ ಹಿಂದೆ ಏನೇನು ಚಟುವಟಿಕೆ ಮಾಡಬೇಕಾಗತ್ತೆ? ಈಗ ಕೊಯ್ಲಂತೂ ಮಾಡಿರ್ತೀವಿ. ಹೌದು, ಕೊಯ್ಲು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಡಿಸೆಂಬರ್ನಿಂದ ಜನವರಿ ಅಂತ್ಯದೊಳಗೆ ಕೊಯ್ಲು ಮುಗಿದು ಹೋಗುತ್ತೆ. ಅದಕ್ಕಿಂತ ಮುನ್ನ ಗಿಡವನ್ನು ನಾವು ಸರಿಯಾಗಿ ಅಂದರೆ ನಿರ್ವಹಣೆ ಮಾಡಿದರೆ ನಮಗೆ ಹೂ ಬರ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಪಾತು ಮಾಡೋದು ಅಂತ ಹೇಳ್ತೇವೆ. ಗಿಡವನ್ನು ಕಪಾತು ಮಾಡಿ, ಮರ ಕಪಾತು ಮಾಡಿ ಎಲ್ಲವನ್ನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ, ಉತ್ತಮ ಇಳುವರಿಯನ್ನು ಪಡಲಿಕ್ಕೆ ಅನುಕೂಲ ಆಗುತ್ತೆ. ಸಾಧಾರಣವಾಗಿ ಈಗ ಸೋತರೆಕ್ಕೆಗಳು ಇಂಥವೆಲ್ಲ ತೆಗಿತಾರೆ. ಹೌದು ಹೌದು, ಸೋತರೆಕ್ಕೆಗಳು ಒಣಗಿದವು ತೆಗಿಬೇಕಾಗುತ್ತೆ. ಗಿಡವನ್ನ ಅದೇ ನೆಕ್ಸ್ಟ್ ಮುಂದಿನ ಹಂತಕ್ಕೆ ನಾವು ತಯಾರಿ ಮಾಡುವಂಥದ್ದು ಬಹಳ ಅವಶ್ಯಕ. ಗಿಡ ಕಪಾತನ್ನು ಮಾಡಿ ಈ ಹೂವು ಬರೋದಕ್ಕೆ ಅನುಕೂಲ ಸಿದ್ಧತೆ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಹೂ ಬಂದ ನಂತರ ನಾವು ಮಾಡಿತ್ತು ಅಂತಂದ್ರೆ ಮತ್ತೆ ಪುನಃ ನಮಗೆ ನಷ್ಟ ಆಗುತ್ತೆ. ಅದು ಆರ್ಥಿಕವಾಗಿ ನಾವು ನಷ್ಟವನ್ನು ಹೂಗಳಿಗೂ ತೊಂದರೆ ಆಗುತ್ತೆ. ಮತ್ತೆ ಅವು ಅನಾವಶ್ಯಕವಾಗಿ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಆ ಭಾಗಗಳು ಅನಾವಶ್ಯಕವಾದ ಇದನ್ನ ಆಮೇಲೆ ನಾವು ತೆಗೆದಾಕ್ತಿವಿ ಅಂದ್ರೆ ಸ್ವಲ್ಪ ಹೊರನೇ ಆಗುತ್ತೆ. ವೈಜ್ಞಾನಿಕವಾಗಿ ನಾವು ಇವತ್ತು ಕೃಷಿ ಮಾಡೋದು ತೀರಾ ಅಗತ್ಯ ಇದೆ. ಯಾಕೆಂದ್ರೆ ಫಸಲು ನಾವೆಲ್ಲ ಕೊಯ್ಕೊಂಡ್ಮೇಲೆ ಗಿಡಗಳಿಗೆ ಒಂದು ಸುಸ್ತಾದಂಗೆ ಆಗಿರುತ್ತೆ. ಹೌದು, ಅದಕ್ಕೆ ಸ್ವಲ್ಪ ವಿರಾಮ ಕೊಟ್ಟು ಆ ನಂತರ ನಾವು ಮುಂದಿನ ಹಂತದ ತಯಾರಿ ಗಿಡ ಕಪಾತ್ ಮಾಡಿ ಅದನ್ನ ತಯಾರು ಮಾಡಿ ಇಟ್ಕೊಂಡಿರ್ಬೇಕು. ಹೌದು. ಆ ಸಂದರ್ಭದಲ್ಲಿ ಈ ಹೂ ಬರುವಂಥ ಸಮಯದಲ್ಲಿ ಅನ್ನೋ ಗೊಬ್ಬರ ಏನಾದರೂ ಕೊಡ್ತೀರಾ? ಹೂ ಬರುವಂಥ ಸಂದರ್ಭದಲ್ಲಿ ಗೊಬ್ಬರವನ್ನು ಕೊಡೋದು ಅವಶ್ಯಕ ಇದೆ. ಇತ್ತೀಚೆಗೆ ಯೂರಿಯಾ, ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾವನ್ನು ಕೊಟ್ಟರೆ ಒಳ್ಳೆಯದು ಅಂತ ಕೃಷಿಕರ ಅಭಿಪ್ರಾಯ. ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ನೀರು ಹಾಯಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನಾನು ಯೂರಿಯಾವನ್ನು ಕೊಡ್ತಾ ಇದ್ದೇನೆ. ಅಂದರೆ ನಾವು ಮೊದಲೇ ಹೇಳಿದಾಗೆ ಸ್ವಲ್ಪ ಗಿಡಕ್ಕೆ ಒಂದು ಚೇತನವನ್ನು ಕೊಟ್ಟಂಗಾಗುತ್ತೆ. ಅದು ಮತ್ತೆ ಗಿಡ ಚಿಗುರಲಿಕ್ಕೆ ಮತ್ತೆ ಎಲ್ಲ ರೀತಿಯ ಮತ್ತೆ ಎಲೆಗಳು ಎಲ್ಲ ಚೆನ್ನಾಗಾಗ್ತವೆ. ಅದೊಂದು ಗಿಡ ಕಪಾತ್ ಮಾಡಿ ನೀರು ಹಾಯಿಸಿದೆ ಅಂತ ಹೇಳಿದ್ರೆ ಆ ನಂತರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ಸರಾಗವಾಗಿ ಮಳೆ ಸಿಗುವಂಥ ಸಾಧ್ಯತೆಗಳು ಬಹುತೇಕ ಇದೆ ಈಗ. ಮತ್ತೆ ಈಗ ಕೊಯ್ಲಿಗಿಂತ ಮುಂಚೆ ಅಂತೂ ಇದೆಲ್ಲ ಮಾಡಿರ್ತಾರೆ, ಹೆರತೆ, ಹಂಗಾಗಿ ಅದೆಲ್ಲ ಮಾಡಿ ಕಳೆಗಳು ಏನು ಇರೋದಿಲ್ಲ. ಮತ್ತೆ ಆಮೇಲೆ ಬಿಸಿಲು ಇರೋದ್ರಿಂದ ಹೌದು ಅಂತ ಕಳೆಗಳೇನು ಬರೋದಿಲ್ಲ. ಹಾಗಾಗಿ ಗೊಬ್ಬರ ಕೊಡಬಹುದು ನಾವು. ಖಂಡಿತವಾಗಿ ಕೊಡ್ಬೋದು. ಖಂಡಿತವಾಗಿ ನಾವು ಗಿಡ ಕಪಾತನ ಕೊಯ್ಲಾದ್ಮೇಲೆ ಮಾಡ್ಕೊಳ್ತೀವಿ. ಈ ಮರ ಕಪಾತನ್ನ ಸ್ವಲ್ಪ ವಾತಾವರಣ ತಂಪಾದ್ಮೇಲೆ ಮಾಡಬೇಕು ಅಂತಾರೆ. ಅತಿಯಾದ ಒಂದು ನೆರಳನ್ನು ಕೂಡ ತೆಗಿಬೇಕಾಗುತ್ತೆ. ಹೌದು. ಅದನ್ನು ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತೀರಾ? ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಗಿಡ ಕಪಾತ್ ಮಾಡಿದಂಥ ಸಂದರ್ಭದಲ್ಲೇ ಮರ ಕಪಾತ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ನಾವು ಗಮನಿಸ್ತಾ ಇದ್ದೇವೆ. ತುಂಬಾ ಬದಲಾವಣೆ ಅಂದ್ರೆ ತುಂಬಾ ಬದಲಾವಣೆ. ನಾವು ಹೀಗೆ ಇದೇ ವಾತಾವರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೊಡಗಿನಲ್ಲಂತೂ ವಿಶೇಷವಾಗಿ ಉಷ್ಣಾಂಶ ಜಾಸ್ತಿ ಆಗಿದೆ. ಹಾಗಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮರ ಕಪಾತ ಮಾಡೋದು ಸಮಂಜಸ ಅಲ್ಲ. ಈಗ ವಿಜ್ಞಾನಿಗಳು ಅದೇ ರೀತಿ ಹೇಳ್ತಾರೆ. ವಿಜ್ಞಾನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೆ ಅನುಭವಿ ಕೃಷಿಕರ ಮಾತು ಕೂಡ ಅದೇ, ಮಳೆ ಬರುವಂತ ಸಂದರ್ಭದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಹಾಗಾಗಿ ನಾವು ಮರ ಕಪಾತ್ ಮಾಡುವಂಥದ್ದನ್ನು ಸ್ವಲ್ಪ ಮುಂದೂಡಿ ಮೇ ಅಂತ್ಯಕ್ಕೆ ಅಥವಾ ಜೂನ್ ಮೊದಲ ವಾರದ ಒಳಗಡೆ ನಾವು ಮರ ಕಪಾತನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈ ಕೊಡಗಿನ ಒಂದು ವಾತಾವರಣ ನೋಡಿದ್ರೆ ಮಾರ್ಚ್ ಏಪ್ರಿಲ್ ಮತ್ತೆ ಮೇ ನಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗ್ತಾ ಇದೆ. ತುಂಬಾ ಉಷ್ಣಾಂಶ. ಹಾಗಾಗಿ ಆ ಸಂದರ್ಭದಲ್ಲಿ ಮರ ಕಪಾತ್ ಮಾಡಿ ಗಿಡ ಸೋಲುತ್ತೆ, ಗಿಡಗಳೆಲ್ಲ ಸೊರಗು ಬಿಡ್ತವೆ, ಬಾಡೋದು ಇದೆಲ್ಲ ಆಗುತ್ತೆ. ಆ ರೀತಿ ಆಗದ ಹಾಗೆ ನಾವು ಮೇ ತಿಂಗಳ ಅಂತ್ಯಕ್ಕೆ ಅಥವಾ ಜೂನ್ ಮೊದಲ ವಾರದಲ್ಲಿ ಮಾಡಿತು ಅಂದರೆ ಕೆಲವೇ ದಿನಗಳಲ್ಲಿ ಮಳೆ ಬರುವಂಥದ್ದು ಸಹಜ. ಆ ಸಂದರ್ಭದಲ್ಲಿ ಗಿಡಗಳಿಗೆ ಸಮಸ್ಯೆ ಆಗುತ್ತೆ. ಮತ್ತೆ ಒಂದೆರಡು ಮಳೆಗಳು ಬಂದು ವಾತಾವರಣ ಎಲ್ಲ ತಂಪಾದಾಗ ನೆಲದಲ್ಲಿ ತೇವಾಂಶ ಅವಾಗ ಮತ್ತೆ ನೀವು ಮರ ಕಪಾತನ್ನು ಮಾಡಬಹುದು. ಮತ್ತೆ ಅವಾಗ ಪೋಷಕಾಂಶಗಳು ಏನಾದರೂ ಕೊಡ್ತೀರಾ? ಕೊಡ್ತೇವೆ.
ಸಾಮಾನ್ಯವಾಗಿ ಕಾಫಿಗೆ 2 ಬಾರಿ ಪೋಷಕಾಂಶಗಳು ಕೊಡುವುದು ಸಾಮಾನ್ಯ ರೂಢಿಯಲ್ಲಿರುವಂಥದ್ದು. ಜೂನ್ ಮೊದಲ ವಾರದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ, ಆಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ವರ್ಷಕ್ಕೆ 2 ಬಾರಿ ರಾಸಾಯನಿಕ ಗೊಬ್ಬರವನ್ನು ಕೊಡ್ತೇವೆ. ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಎಲ್ಲ ಕಾಫಿ ಕಾಯಿಗಳು ಬಲಿತಾ ಇರ್ತವೆ. ಆ ಸಂದರ್ಭದಲ್ಲಿ ಕೊಡಬೇಕಾದ ಮತ್ತೆ ಮುಂದಿನ ವರ್ಷದ ಮಗುಗಳು ಕೂಡ ಅವಾಗಲೇ ಪ್ರಾರಂಭ ಆಗುತ್ತೆ ಅಭಿವೃದ್ಧಿ ಆಗೋದಕ್ಕೆ. ಹೌದು, ಅಭಿವೃದ್ಧಿ ಆಗ್ಲಿಂದ ಪ್ರಾರಂಭವಾಗಿ ಅವು ಫೆಬ್ರವರಿವರೆಗೂ ಕಾಯ್ತಾ ಇರ್ತವೆ ಮಳೆಗೆ. ಹೌದು, ಅಂದ್ರೆ ಕೃಷಿಕರು ಇದೇನಪ್ಪ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತಲ್ಲ ಅನ್ನೋ ನಿರೀಕ್ಷೆಯಲ್ಲಿ ಇರಬಾರ್ದು. ಇಲ್ಲ ಸೆಪ್ಟೆಂಬರ್ ಇಂದನೇ ಪ್ರಾರಂಭ ಆಗುತ್ತೆ. ಹೌದು, ಹಾಗಾಗಿ ಆವಾಗ ಪೋಷಕಾಂಶ ಕೊಡೋದು ಎರಡಕ್ಕೂ ಸೇರಿಸಿ ಕೊಡಬೇಕಾಗುತ್ತೆ. ಕಾಫಿ ಬಲಿಯುವಂತದ್ದಕ್ಕೂ ಈ ವರ್ಷದ ಇಳುವರಿಗೂ ಹಾಗೂ ಮುಂದಿನ ಹಂತದ ಇಳುವರಿಗೂ ಕೂಡ ಮುಂದಿನ ಹಂತದ ಒಂದು ಹೂ ಬರುವಂತ ಪ್ರಕ್ರಿಯೆಗೆ ಬಹಳ ಅನುಕೂಲ ಆಗುತ್ತೆ. ಪೋಷಕಾಂಶ ಕೊಡೋದು ಬಹಳ ಮುಖ್ಯ. ಇನ್ನು ಕಳೆ ಎಷ್ಟು ಸರಿ ತೆಗೆಸ್ತೀರಾ ಸಾಧಾರಣವಾಗಿ? ಇಲ್ಲಿನ ವಾತಾವರಣ ಏನಾಗುತ್ತೆ ಅಂದರೆ ಕಳೆ ತುಂಬ ಬರ್ತಾ ಇದೆ. ಈಗ ವಿಶೇಷವಾಗಿ ನಾವೇನು ಮಾಡ್ತೇವೆ ಅಂದರೆ ಈ ಫೆಬ್ರವರಿ ಹಂತದಲ್ಲಿ ಅಥವಾ ಮಾರ್ಚಲ್ಲಿ ನಾವು ನೀರು ಕೊಡೋದ್ರಿಂದ ಬಹಳ ಬೇಗನೆ ಕಳೆ ಬರುತ್ತೆ. ಈಗ ಮೇ ತಿಂಗಳಲ್ಲೇ ಕಳೆ ಬಂದ್ಬಿಡುತ್ತೆ, ಮತ್ತು ಮಧ್ಯೆ ಮಧ್ಯೆ ಮಳೆ ಸಿಗೋದ್ರಿಂದ ಹಾಗಾಗಿ ಜೂನ್ ತಿಂಗಳಲ್ಲಿ ಕಳೆ ನಿರ್ಮೂಲನೆ ಮಾಡೋದು ಅವಶ್ಯಕ ಆಗಿದೆ. ಮತ್ತೆ ಪುನಃ 2ನೇ ಹಂತದ ಒಂದು ಕಳೆ ನಿರ್ಮೂಲನೆ ಮತ್ತೆ ಮಳೆಗಾಲ ಕಳೆದ ನಂತರ, ಹೀಗೆ 2 ಬಾರಿ ನಾವು ಕಳೆ ನಿರ್ಮೂಲನೆ ಮಾಡ್ತಾ ಇದ್ದೇವೆ. ಅಂದರೆ ನಾವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದೇ ಕೊಡಬೇಕಾಗುತ್ತೆ. ಕೊಟ್ಟರೆ ಬಹಳ ಅನುಕೂಲ, ಯಾಕೆಂದರೆ ಇಲ್ಲಾಂದ್ರೆ ನಾವು ಹಾಕಿದಂಥ ಪೋಷಕಾಂಶಗಳು ಗೊಬ್ಬರ ಕಳೆಗೆ ಕೊಟ್ಟಾಗೆ ಆಗುತ್ತೆ, ಕಳೆನೇ ಸಮೃದ್ಧವಾಗಿ ಬೆಳೆದು ಬಿಡುತ್ತೆ. ಅದು ಆಗದ ಹಾಗೆ ನೋಡಿಕೊಂಡು ಆ ಕೊಟ್ಟಂತಹ ರಾಸಾಯನಿಕ ಗೊಬ್ಬರ ಕಾಫಿ ಗಿಡಕ್ಕೆ ಸಿಗುವಂತ ಆಗಬೇಕು. ಅಂದ್ರೆ ಸಾಧಾರಣವಾಗಿ ಕಳೆಗಳನ್ನೆಲ್ಲ ಕೊಚ್ಚಿ ತೆಗೆಯೋದು. ಹೌದು, ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು. ಇತ್ತೀಚೆಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಅದು ಕಳೆ ನಾಶಕವನ್ನು ಇಷ್ಟರಾಗಿ ಮಾಡಲಿಲ್ಲ. ಕೊಚ್ಚಿ ತೆಗೆಯುವಂತಹ ಕೆಲಸ ಮಾಡ್ತೇವೆ, ಯಾಕಂದ್ರೆ ಅದನ್ನ ನಾವು ರಾಶಿ ಹಾಕಿತ್ತು ಅಂತ ಹೇಳಿದ್ರೆ ಅದು ಕೂಡ ಗಿಡಕ್ಕೆ ಗೊಬ್ಬರವಾಗಿ ಸಿಗುತ್ತೆ. ಮತ್ತೆ ಯಾಂತ್ರಿಕವಾಗಿ ತೆಗಿಬಹುದು. ಹೌದು, ಇವತ್ತು ವೀಡ್ ಕಟರ್ಸ್ ಅಂತ ಬಂದಿದೆ, ಅದರ ಮೂಲಕ ಪೋಷಕಾಂಶ ಕೊಡುವಾಗ ನಾವು ಗಿಡದ ಬುಡದ ಸುತ್ತಲೂ ಸ್ವಚ್ಛ ಮಾಡಿಕೊಂಡು ಆ ನಂತರ ಪೋಷಕಾಂಶಗಳನ್ನ ಇಡ್ತಾ ಇದ್ದೀವಿ. ಕೊಡೋದು ಬಹಳ ಮುಖ್ಯ. ಅದೊಂದು ಅಂಶ. ಹೆರ್ತೆ ಅಂತವನ್ನು ಕೂಡ ಮಾಡ್ತಾರೆ, ಅಂದರೆ ಕೊಯ್ಲಿಗಿಂತ ಮುಂಚೆ. ಅದು ಯಾವಾಗ ಆಗುತ್ತೆ? ಅದು ಸಾಮಾನ್ಯವಾಗಿ ಅಕ್ಟೋಬರ್ ನಂತರ, ಅಂದರೆ ನವೆಂಬರ್ ತಿಂಗಳಲ್ಲಿ ಕಾಫಿ ಹಣ್ಣಾಗ್ತಾ ಬಂದ ಹಾಗೇನೆ ಅದಕ್ಕಿಂತ ಮುಂಚಿತವಾಗಿ ಹೆರ್ತೆ ಕೆಲಸ ಮಾಡಬೇಕು. ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಸರಾಗವಾಗಿ ಓಡಾಡ್ಲಿಕ್ಕೆ ಅನುಕೂಲ ಆಗಬೇಕು. ಕಾಫಿ ಕುಯ್ಯುವಂಥ ಸಂದರ್ಭದಲ್ಲಿ ಕಳೆಗಳು ಇದ್ದರೆ ನಮಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಬಿದ್ದಂಥ ಕಾಫಿಯನ್ನು ಹೆಕ್ಕೋದು ಎಲ್ಲ ರೀತಿಯ ಸಮಸ್ಯೆಗಳಾಗುತ್ತೆ. ಆ ಉದ್ದೇಶಕ್ಕೆ ಹೆರ್ತೆಯನ್ನು ಮತ್ತೆ ನಾವು ಏನಾದರೂ ಈ ಮ್ಯಾಟ್ಗಳು ಅಂತೀವಲ್ಲ, ಚಾಪೆಗಳು, ಹೌದು, ನೆಲಕ್ಕೆ ಹಾಸುವಂಥ ಸಂದರ್ಭದಲ್ಲಿ ಕಳೆಗಳಿದ್ರೆ ಅದೆಲ್ಲ ಹರಿದು ಹೋಗುವಂಥದ್ದು ಬಹಳಷ್ಟು ಸಮಸ್ಯೆಗಳಾಗುತ್ತೆ. ಒಂದೇ ಸಮನಾಗಿ ಅವು ನೆಲ ಮೇಲೆ ಕೂತ್ಕೊಳ್ಳೋದಿಲ್ಲ. ಹೌದು, ಮತ್ತೆ ನಾವು ರೋಬಸ್ಟಾದಲ್ಲಿ ತರಿತೀವಿ, ಹಳ್ಳಿಗಳನ್ನ ಹಿಡಿಯಾಗಿ ಎಳೆದು ನಾವು ತುಂಬಿಸ್ಕೊಳ್ತಾ ಇದ್ದೇವೆ. ಹಾಗಾಗಿ ಕೆಲವು ಕೆಳಗಡೆ ಬಿದ್ದದ್ದು ಕೂಡ ನಮಗೆ ಸಿಗುತ್ತೆ. ಅದೊಂದು ಹೆರ್ತೆ ಮಾಡೋದ್ರಿಂದ ಬಹಳ ಅನುಕೂಲ. ಈ ಚಾಪೆಗಳನ್ನು ಹಾಕೊಳ್ತೀವಿ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇನ್ನು ಸುರೇಶ್ ಅವರು, ಈ ಗಿಡ ಕಪಾತು ಅನ್ನೋದು ನೋಡ್ತಾ ಇರ್ತೀವಿ. ಹೌದು, ಸಾಧಾರಣವಾಗಿ ಆಗಿದ್ದಾಗೆ ಹೊಸ ಬೆಳವಣಿಗೆ ಬರ್ತಲೇ ಇರುತ್ತೆ. ಪೋಷಕಾಂಶ ಕೊಟ್ರಿ ಅಂದ್ರೆ ಬಂದೇ ಬರುತ್ತೆ. ಆ ಗಿಡ ಕಪಾತು ಅಂದ್ರೆ ಏನು ಮಾಡ್ಕೊಳ್ತೀರಾ? ಆಮೇಲೆ ಮೊದಲದಾಗಿ ಏನು ಅಂತ ಹೇಳಿದ್ರೆ, ಈಗ ಪೋಷಕಾಂಶಗಳು ಕೊಟ್ಟ ಕೂಡಲೇ ಕಂಬ ಚಿಗುರು ಅಂತ ಬರುತ್ತೆ, ಮೇನ್ ಮುಖ್ಯ ಕಾಂಡದಲ್ಲಿ ಬರುವಂಥ ಕಂಬ ಚಿಗುರು, ಅದೆಲ್ಲವನ್ನ ನಿರ್ಮೂಲನೆ ಮಾಡಬೇಕು. ಯಾಕಂದ್ರೆ ಅದನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಬಿಟ್ರೆ ಏನಾಗ್ಬೋದು ಅಂತ, ಬೆಳೆದು ಬಿಟ್ರೆ ಬಹುಶಃ ಅದು ಗಿಡವನ್ನ ಹಾಳು ಮಾಡುತ್ತೆ. ಅದು ಮತ್ತೆ ಪೋಷಕಾಂಶಗಳು ಪೂರ್ತಿ ಅದಕ್ಕೆ ಹೋಗುತ್ತೆ, ಗಿಡಗಳಿಗಿಂತ ಅದೇ ತಗೊಂಡ್ಬಿಡುತ್ತೆ. ಹೌದು. ಹಾಗಾಗಿ ಮೊದಲನೇದಾಗಿ ಅಂತ ಹೇಳಿದ್ರೆ ಮುಖ್ಯ ಕಾಂಡದಲ್ಲಿರುವಂತಹ ಅದನ್ನ ತೆಗಿಬೇಕು, ಕಂಬ ಚಿಗುರು ಅಂತ ಹೇಳ್ತೇವೆ, ಅದನ್ನ ತೆಗಿಬೇಕಾಗುತ್ತೆ. ಆಮೇಲೆ ಅರ್ಧಡಿ ಚಿಗುರು ಅಂತ ಹೇಳಿ ಇನ್ನೊಂದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಮಧ್ಯ ಭಾಗದಲ್ಲಿ ಕಾಫಿ ಗಿಡಕ್ಕೆ ಗಾಳಿ ಆಡಬೇಕು, ಅಂದ್ರೆ ನೆತ್ತಿ ಬಿಡಿಸುವಂಥದ್ದು. ಹಾಗಾಗಿ ಒಂದು ಅರ್ಧಡಿ ಚಿಗುರು ಅಂತ ಹೇಳುವಂಥದ್ದು ನಮ್ಮ ರೈತರಲ್ಲಿ ರೂಢಿಯಲ್ಲಿರುವಂಥ ಪದ. ಅದು ಅಷ್ಟನ್ನೆಲ್ಲ ಸಣ್ಣ ಪುಟ್ಟ ಚಿಗುರುಗಳನ್ನೆಲ್ಲ ಯಾವ ಅನಾವಶ್ಯಕ ಇದೆಯೋ ಅದೆಲ್ಲ ನಿರ್ಮೂಲನೆ ಮಾಡಬೇಕು. ಇದು ಮುಖ್ಯವಾಗಿ ಮಾಡುವಂಥದ್ದು. ಬಿಸಿಲು ಕೂಡ ಕೆಳಗಡೆ ಹೌದು. ಮತ್ತೆ ಗಿಡದ ಒಂದು ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಹೇಗೇಗೋ ಬೆಳೆದು ಬಿಟ್ರೆ ಆಮೇಲೆ ಕಾಫಿ ಕುಯ್ಲಿಗೂ ಸಮಸ್ಯೆ, ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಕೃಷಿಕರು ಎದುರಿಸಬೇಕಾಗುತ್ತೆ. ಜೊತೆಗೆ ಈ ಕೆಲವು ಸಂದರ್ಭದಲ್ಲಿ ಹೆಚ್ಚು ಮಳೆ ಬಂದಾಗ ಈ ಕೊಳೆ ರೋಗಗಳು ಕೂಡ ಬರ್ತವೆ. ಹೌದು, ಅದಕ್ಕೂ ಕೂಡ ಅದೊಂದು ರೀತಿ ನಿಯಂತ್ರಿತ ಕ್ರಮ. ಗಾಳಿ ಆಡೋದ್ರಿಂದ, ಕಾಫಿ ಬೀಳೋದ್ರಿಂದ ಕಾಫಿಯನ್ನ ನಿರಂತರವಾಗಿ ನಾವು ಗಮನಿಸ್ತಲೇ ಇರಬೇಕು, ಆರೈಕೆ ಮಾಡ್ತಲೇ ಇರಬೇಕು. ಈ ರೋಗ ಕೀಟಗಳು ಏನಾದರೂ ಕಂಡು ಬರ್ತಾವ? ಹೆಚ್ಚಾಗಿ ಕಂಡು ಬರಲಿಲ್ಲ. ಬಹುಶಃ ಈ ಕಾಫಿ ಕೊಯ್ಲಿನ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆಗಳು ಬಿದ್ದಾಗ ನಾವು ಅದನ್ನು ಹೆಕ್ಕದೇ ಇದ್ರೆ ಅದರಿಂದ ರೋಗಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆ ಇದೆ. ಆದಷ್ಟು ಜಾಗೃತಿಯಿಂದ ನಾವು ಕಾಫಿ ಕುಯ್ಯೋದ್ರಿಂದ ಇಂತಹ ಸಮಸ್ಯೆಗಳು ಇತ್ತೀಚೆಗೆ ಕಂಡು ಬಂದಿಲ್ಲ. ಯಾಕೆಂದ್ರೆ ಅಲ್ಲೇ ಬಿಟ್ಬಿಟ್ರೆ ಬೆರಿಬೇರು ಅಂತ ಹೇಳುವಂಥ ಕಾಯಿಲೆ ಅಲ್ಲಿ ಆಶ್ರಯ ಪಡೆಯುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ. ಹಾಗಾಗಿ ಆದಷ್ಟು ನಾವು ಕಾಫಿಯನ್ನ ಹಾಳು ಮಾಡದಾಗೆ, ಅಂದ್ರೆ ಒಂದೇ ಒಂದು ಕಾಳು ಕೂಡ ಹಾಳಾಗದಾಗೆ ನೋಡ್ಕೊಂಡು ಮತ್ತೆ ಗಿಡದಲ್ಲೂ ಬಿಡದಾಗೇನೆ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಹೌದು.
ಮುಖ್ಯವಾಗಿ ಕೊಯ್ಲು ಅಂದರೆ ಕೈಯಿಂದ ಬಿಡಿಸೋದೇನೆ ತರಿಯೋದೇನೆ ಮುಖ್ಯವಾದ. ಅದೇ ಮುಖ್ಯವಾದಂತಹ. ಯಾಕೆಂದರೆ ನಾವು ಅರೇಬಿಕಾದಲ್ಲಾದರೆ ಪ್ರತಿ ಹಣ್ಣನ್ನು ಬಿಡಿಸ್ಕೊಳ್ತೀವಿ. ಹೌದು. ಇದರಲ್ಲಿ ಒಂದೇ ಸರಿ ಸ್ವಲ್ಪ ಮಟ್ಟಿಗೆ ಬೆಳೆದ ಕಾಯಿಗಳು ಮತ್ತು ಹಣ್ಣನ್ನು ಪೂರ್ತಿಯಾಗಿ ಕೊಯ್ಲು ಮಾಡುವಂಥದ್ದು ರೂಢಿಯಲ್ಲಿದೆ. ಮತ್ತೆ ಅದನ್ನೇನಾದರೂ ವಿಂಗಡಿಸ್ಕೊಳ್ತೀರಾ ನೀವು ಒಣಗಿಸ್ಕೋದಕ್ಕಿಂತ ಮುಂಚೆ? ಇಲ್ಲ, ಎಲ್ಲ ಒಟ್ಟಿಗೆನೆ ಹಾಕಿ ಇದು ಮಾಡ್ತಾ ಇದ್ದೇವೆ. ಚೆರಿನೇ ಮಾಡ್ತೀರಾ? ಹೌದು ಹೌದು. ಚೆರಿ ಕಾಫಿ ಅಂತ ಹೇಳಿ ಮನೆ ಅಂಗಳದಲ್ಲೇ ನಾವು ಒಣಗಿಸುವಂಥದ್ದು, ಬಿಸಿಲಲ್ಲೇ ಒಣಗಿಸುವಂಥದ್ದು. ಆ ರೀತಿ ಒಂದು ಸಂಸ್ಕರಣೆ ಮಾಡಿ ಮತ್ತೆ ಮಾರಾಟ ಮಾಡೋದು. ನೀವು ಮಾಡ್ತಾ ಇರುವಂಥ ಒಂದು ನಿರ್ವಹಣಾ ಕ್ರಮಗಳಿಗೆ ಎಷ್ಟು ಇಳುವರಿ ಬರ್ತಾ ಇದೆ ಸುರೇಶ್ ಅವರು? ಈಗ ಸದ್ಯದ ಮಟ್ಟಿಗೆ 1 ಎಕರೆಗೆ ಒಂದು 20 ಚೀಲದಷ್ಟು ಕಾಫಿ ಬರ್ತಾ ಇದೆ. ಇನ್ನು ಹೆಚ್ಚಿನ ನಿರ್ವಹಣೆ ಮಾಡಿತ್ತು ಅಂತ ಹೇಳಿದ್ರೆ ಉತ್ತಮವಾಗಿ ತೆಗಿಬಹುದು. ಸುಮಾರು ತೆಗಿಬಹುದು. ಹೌದು, 25-30 ಅನುಭವಿ ಕೃಷಿಕರು ಹೇಳ್ತಾ ಇದ್ದಾರೆ 1 ಎಕರೆಗೆ 30 ಚೀಲಕ್ಕಿಂತ ಅಧಿಕ ತೆಗಿಬಹುದು. 40ವರೆಗೂ ಹೋಗ್ಬೋದು, ಖಂಡಿತ ಹೋಗ್ಬೋದು. ಅಂದ್ರೆ ಅದು ಸಾಕಷ್ಟು ಗೊಬ್ಬರನು ಕೊಡಬೇಕಾಗತ್ತೆ. ಗೊಬ್ಬರ ಕೊಡಬೇಕು, ಜೊತೆಗೆ ನಮ್ಮ ಅನುಭವ ಹೆಚ್ಚಬೇಕು. ಕೃಷಿಗೆ ನಾವು ಅದರ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಮತ್ತೆ ಸ್ವಲ್ಪ ಅನುಭವಿ ರೈತರನ್ನ ಮಾಹಿತಿಯನ್ನು ಪಡ್ಕೊಂಡು ನಾವು ಕೃಷಿ ಮಾಡಬೇಕು. ಮತ್ತೆ ನಮ್ಮ ಕಾಫಿ ಮಂಡಳಿಯಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದಾವ? ಕಾಫಿ ಮಂಡಳಿ ತುಂಬಾ ಮಟ್ಟಿಗೆ ಸಹಾಯ ಮಾಡಿದೆ. ದೊಡ್ಡ ಮಟ್ಟದ ಕೆರೆ ತೆಗಿಲಿಕ್ಕೆ ನನಗೆ ಸಹಾಯಧನ ಸಿಕ್ಕಿದೆ. ಹಾಗೆ ಮನೆ ಎದುರು ಕಾಫಿ ಕಣ ಮಾಡಲಿಕ್ಕೂ ಕೂಡ ನಾನು ಪಡ್ಕೊಂಡಿದ್ದೇನೆ. ಗೋಡೌನ್ ಮಾಡಲಿಕ್ಕೂ ಕೂಡ ಸಿಕ್ಕಿದೆ. ಹಾಗೆ ಕಾಫಿ ಗೋಡೌನು, ಕಾಫಿ ಕಣ, ಕೆರೆ ಮಾಡುವಂಥದ್ದು ಇದೆ. ಮತ್ತೆ ಮಿಷನರಿ ಎಲ್ಲ ರೀತಿಯ ಇದಕ್ಕೂ ಕಾಫಿ ಮಂಡಳಿಯಿಂದ ಪೂರಕವಾದಂತಹ ಸಹಾಯಧನಗಳು ಸಿಕ್ಕಿದೆ. ಅದು ಪಡ್ಕೊಂಡಿದ್ದೀರಾ ನೀವು? ಇದು ಬಹಳ ಅನುಕೂಲ ಆಗುತ್ತೆ ಸಣ್ಣ ರೈತರಿಂದ ಮಧ್ಯಮ ವರ್ಗದ ರೈತರಿಗೆ, ದೊಡ್ಡ ರೈತರಿಗೂ ಕೂಡ ಇದು ಪ್ರಯೋಜನ ಆಗಿದೆ. ಅಂದ್ರೆ 3 ವರ್ಷಕ್ಕೆ ಒಂದೊಂದ್ಸರಿ ಸೌಲಭ್ಯಗಳು ಸಿಗ್ತಾ ಪಡ್ಕೋಬಹುದು, ಖಂಡಿತವಾಗಿ ಪಡ್ಕೋಬಹುದು. ಈಗ ಒಂದನ್ನ ಪಡ್ಕೊಂಡ ಮೇಲೆ ಇನ್ನೊಂದಕ್ಕೆ ನಾವು ಹೋಗ್ಬೇಕಾಗತ್ತೆ. ಹೌದು, ಅದೇ ಸೌಲಭ್ಯ ಪಡ್ಕೊಳಕ್ಕಾಗ ಒಂದೇ ವರ್ಷದಲ್ಲಿ ಪಡ್ಕೊಳಕ್ಕಾಗೋದಿಲ್ಲ, 3 ವರ್ಷದ ಗ್ಯಾಪ್ ಬೇಕು. ಆ ನಂತರದಲ್ಲಿ ಪಡ್ಕೋಬಹುದು. ಈಗ ಯಂತ್ರೋಪಕರಣಗಳು ಅಂದ್ರೆ ಏನೇನು ಬಳಸ್ಕೊಳ್ತೀರಾ ಸುರೇಶ್ ಅವರು ಈ ಕಾಫಿ ಕೃಷಿಯಲ್ಲಿ? ಕಾಫಿ ಕೃಷಿಯಲ್ಲಿ ಮುಖ್ಯವಾಗಿ ಸ್ಪ್ರಿಂಕ್ಲರ್ ಸೆಟ್ ಬೇಕಾಗಿರೋದು. ಯಾಕಂದ್ರೆ ನಮಗೆ ಹನಿ ನೀರಾವರಿ ಬಹಳ ಮುಖ್ಯ. ಕಾಫಿಗೆ ಕೊಡಬೇಕಾದ ನೀರಾವರಿ ಬಹಳ ಮುಖ್ಯ. ಹೌದು, ಅದಕ್ಕಾಗಿ ಸ್ಪ್ರಿಂಕ್ಲರ್ ಸೆಟ್ ಬೇಕಾಗುತ್ತೆ. ಡೀಸೆಲ್ ಪಂಪ್ ಅನ್ನು ಇಟ್ಕೊಂಡಿದ್ದೇನೆ, 16 HP ಪಂಪ್ ಅನ್ನು ಇಟ್ಕೊಂಡಿದ್ದೇನೆ. ಸೊ ಅದರಿಂದ ನೀರಾವರಿ ಮಾಡೋದ್ರ ಮೂಲಕ ಕಾಫಿ ಕೃಷಿಗೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ತಾವು ಈ ಉಪಬೆಳೆಯಾಗಿ ಕಾಳುಮೆಣಸನ್ನು ಕೂಡ ಬೆಳೀತಾ ಇದ್ದೀರಾ. ಹೌದು. ಎಷ್ಟು ಬಳ್ಳಿಗಳು ಇರ್ಬೋದು ಅಂತೀರಾ? ಈ ಕಾಳುಮೆಣಸು ಅನ್ನುವಂಥದ್ದು ಪ್ರತ್ಯೇಕವಾಗಿ ಮಾಡಲಿಲ್ಲ. ಕಾಫಿ ತೋಟದಲ್ಲಿ ಇರುವಂತಹ ಕಾಡು ಮರಗಳಿಗೆ ಎಲ್ಲ ಬಳ್ಳಿ ಹಬ್ಬಿಸಿರೋದು. ಅದರಲ್ಲಿ ಎಲ್ಲದಲ್ಲಿ ಕೂಡ ಕಾಳುಮೆಣಸಿನ ಬಳ್ಳಿಗಳು ಹಬ್ಬಿ ಚೆನ್ನಾಗಿ ಬರ್ತಾ ಇದೆ, ಇಳು ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ತಳಿಗಳು ಹಿಂಗೆ ಹಾಕೊಂಡಿದ್ದೀರಾ? ಮುಖ್ಯವಾಗಿ ನಾನು ಬಳಸ್ತಾ ಇರುವಂಥದ್ದು ಪಣಿಯೂರು ತಳಿ. ಪಣಿಯೂರು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ವಿಶೇಷವಾಗಿ ನಾನು ಇನ್ನು ಬೇರೆ ಬೇರೆ ವೆರೈಟಿ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಒಂದೇ ತಳಿಯನ್ನ ಬಳಸ್ತಾ ಇರುವಂಥದ್ದು. ಪಣಿಯೂರು ಮೊದಲಿಂದ ಅದು ಒಂದು ಚೆನ್ನಾಗಿ ಬರುವಂಥದ್ದು. ಹೌದು, ಮತ್ತೆ ಸರಿಯಾಗಿ ಬಹಳ ದಷ್ಟಪುಷ್ಟವಾಗಿ ಉತ್ತಮವಾಗಿ ಬರುವಂಥದ್ದು ತಳಿ ಅಂತ ಹೇಳ್ಬೋದು. ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಕಾಯಿಲೆಗಳು ಬಂದಿತ್ತು, ಕೆಲವು ಬಳ್ಳಿಗಳು ನಾಶ ಆಗಿದೆ. ಆದ್ರೂ ಕೂಡ ನಾಶದಲ್ಲಿಗೆ ಪುನಃ ಮತ್ತೆ ಬಳ್ಳಿಗಳನ್ನ ಹಾಕೋದ್ರಿಂದ ತೋಟದ ನಿರ್ವಹಣೆಯಲ್ಲಿ ನಮಗೆ ಉತ್ತಮ ಇಳುವರಿ. ನಮ್ಮ ವಿಜ್ಞಾನಿಗಳು ಅದೇ ಹೇಳ್ತಾರೆ, ಸಾಧಾರಣವಾಗಿ ಬಳ್ಳಿಗಳು ಅವೇನಾದರೂ ಈ ಕೊಳೆ ರೋಗ ತುತ್ತಾಗಿ ಹೋಗ್ಬಿಟ್ರೆ ಒಂದು ಸ್ವಲ್ಪ ಅದಕ್ಕೆ ಅಂತರ ಕೊಟ್ಟು ಮತ್ತೆ ಹೊಸ ಬಳ್ಳಿ ಹಾಕಿದ್ರೆ ಅದೇ ಒಂದು ಅದಕ್ಕೆ ಪರ್ಯಾಯ ಅಂತ ಹೇಳಬಹುದು. ಹೌದು, ಆ ರೀತಿನೇ ಮಾಡ್ಕೊಂಡು ಹೋಗ್ಬೇಕು. ಆದರೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಫಿ ಗಿಡಗಳು ಒತ್ತಾಗಿ ಬೆಳೆದಿದ್ರೆ ಈ ಬಲಿತು ಮೇಲೆ ಬರುವಂಥ ಸಂದರ್ಭ ಅದಕ್ಕೆ ಅವಕಾಶ ಸಿಗದೆ ಮರಕ್ಕೆ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕಾಗುತ್ತೆ. ಮತ್ತೆ ಗೊಬ್ಬರ ಎಲ್ಲ ಕಾಫಿ ಕೊಡುವಾಗಲೇ ಕೊಡ್ತೀರಾ ಹೇಗೆ? ನಾನು ಇದುವರೆಗೆ ಕಾಳು ಮೆಣಸಿಗೆ ಅಂತ ಪ್ರತ್ಯೇಕವಾಗಿ ಗೊಬ್ಬರ ಕೊಡಲಿಲ್ಲ. ಕಾಫಿ ಕೊಡುವಂಥ ಗೊಬ್ಬರನೇ ಅದಕ್ಕೆ ಕೊಡ್ತಾ ಇದ್ದೇನೆ. ಅಂದರೆ ಅದರಲ್ಲೂ ಇಳುವರಿ ಹೇಗೆ ಅನಿಸುತ್ತೆ? ಉತ್ತಮ ಇಳುವರಿ ಬರ್ತಾ ಇದೆ, ಭಾಳ ಚೆನ್ನಾಗಿ ಬರ್ತಾ ಇದೆ ಇಳುವರಿ. ಮತ್ತೆ ಅದಕ್ಕೆ ನೀರಾವರಿ ಏನು ಕೊಡಲ್ಲ? ಅದಕ್ಕೇನು ನೀರಾವರಿ ಕೊಡ್ತಾ ಇಲ್ಲ. ಯಾಕೆಂದ್ರೆ ಬೇಸಿಗೆಯಲ್ಲಿ ಕೊಟ್ಟರೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬುಡಕ್ಕೆ ನೀರು ಕೊಡಬೇಕು ಅಂತ ಹೇಳ್ತಿದ್ರೆ ಅಂತಹ ಇದಕ್ಕೆ ಮುಂದಿನ ಹಂತಗಳೇ ಮಾಡಬೇಕು ಅಂತ ಇದ್ದೇನೆ. ಅಂದ್ರೆ ಪ್ರಾಥಮಿಕ ಬೆಳೆ ಅಂದ್ರೆ ನಿಮ್ದು ಕಾಫಿ. ಹೌದು, ನಿಮ್ಮೆಲ್ಲ ಗಮನ ಕಾಫಿ. ಹೌದು. ನೀವೇನು ಸಂಗ್ರಹಣೆ ಮಾಡಿರ್ತೀರ ನೀರು ಕಾಫಿಗೆ ಬಳಸ್ಕೊಳ್ತಾ ಇದ್ದೇನೆ. ಕರಿಮೆಣಸಿಗೆ ಬಳಸ್ಕೊಳ್ಳಿಲ್ಲ, ಆದರೆ ಇನ್ನು ಮುಂದೆ ಮಾಡಬೇಕು ಅಂತ ಇದ್ದೇನೆ ಅದರ ಬಡಭಾಗಕ್ಕೆ. ಯಾಕಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಅಗತ್ಯ ಇದೆ. ಕಾಳುಮೆಣಸಿನ ಬಳ್ಳಿಗಳಿಗೆ ನೀರಿನ ಅವಶ್ಯಕತೆ ಇದೆ. ಹೌದು, ಬುಡಕ್ಕೆ ಕೊಡುವಂಥದ್ದು. ಒಂದು 10 ಲೀಟರ್ ಕೊಟ್ಟರು ಕೂಡ ಗಿಡಕ್ಕೆ ಪ್ರಯೋಜನ ಆಗುತ್ತೆ. ಅದೇ ಕೊತ್ತುಗಳು ಬೇಗ ಬರುತ್ತೆ. ಹೌದು. ಸಾಧಾರಣವಾಗಿ ನಿಮ್ಮ ಮಳೆಯಾಶ್ರಯದಲ್ಲಿ ಯಾವ ಬರ್ತವೆ ಕೊತ್ತುಗಳು ಬರುವಂಥ ಅವಧಿ ಜೂನ್ ತಿಂಗಳಲ್ಲಿ ಬರುತ್ತೆ. ಮಳೆ ಪ್ರಾರಂಭ ಆದ ಸಂದರ್ಭದಲ್ಲಿ ಬರುತ್ತೆ. ಈಗ ಮೊದಲೆಲ್ಲ ನಮ್ಮಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜೂನ್ ತಿಂಗಳಿಂದ ಪ್ರಾರಂಭ ಆದರೆ ಅಕ್ಟೋಬರ್ ವರೆಗೂ ಕೂಡ ನಿರಂತರವಾದ ಮಳೆ. ಇಲ್ಲಿ ಕೊಡಗಿನಲ್ಲಿ ಹನಿ ಮಳೆ ಬರ್ತಾ ಇತ್ತು. ಅದೀಗ ಬಹಳಷ್ಟು ಬದಲಾವಣೆ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ. ಆದ್ರೆ ಆ ರೀತಿ ಬಂದ್ರೆ ಕಾಳುಮೆಣಸಿಗೆ ಬಹಳ ಉತ್ತಮವಾದಂತಹ ಒಂದು ವಾತಾವರಣ. ಅದು ನಮಗೆ ತೆನೆ ಬಿಡ್ಲಿಕ್ಕೆ, ಉತ್ತಮವಾದಂತಹ ಇಳುವರಿ ಕೊಡ್ಲಿಕ್ಕೆ ಈ ಹನಿ ಮಳೆ ಹೇಳುವಂಥದ್ದು ಬಹಳ ಮುಖ್ಯ. ಅಂದ್ರೆ ಜೂನ್ ತಿಂಗಳಲ್ಲಿ ಬಂದಿದ್ದು ಅದು ಸಾಧಾರಣವಾಗಿ ಫೆಬ್ರವರಿ, ಮಾರ್ಚ್ ವರೆಗೂ ಮುಂದುವರಿತಲೇ ಇರುತ್ತೆ.
ಬಲಿತಾ ಹೋಗುತ್ತೆ. ಹೌದು ಹೌದು. ಸಾಮಾನ್ಯವಾಗಿ ಕೊಯ್ಲು ಯಾವಾಗ ಮಾಡ್ಕೊಳ್ತೀರಾ? ಕೊಯ್ಲು ಮಾಡುವಂಥದ್ದು ಕಾಫಿ ಕೊಯ್ಲು ಆದ ನಂತರ, ಈ ಮಾರ್ಚ್ ತಿಂಗಳಲ್ಲಿ ಕಾಳುಮೆಣಸಿನ ಕೊಯ್ಲಾಗುತ್ತೆ. ಆನಂತರ ಗೊಂಚಲನ್ನ ಬಿಡಿಸ್ಕೊಂಡು ಅದು ಕೂಡ ಮಿಷನ್ ಮೂಲಕ ಬಿಡಿಸ್ಕೊಳ್ತಾ ಇದ್ದೇವೆ. ಮೊದಲೆಲ್ಲ ತುಳಿದು ಬಿಡಿಸುವಂತ ಕ್ರಮ ಇತ್ತು. ಈಗ ಕೊಯ್ಲು ಮಾಡಿದಂಥ ಕಾರ್ಮಿಕರೇ ಅದನ್ನ ತುಳಿದು ಮಾಡ್ತಾ ಇದ್ರು. ಈಗೆಲ್ಲ ಸಾಕಷ್ಟು ಮಿಷನ್ಗಳು ಬಂದಿದೆ. ಮಿಷನ್ ಅದೇನು ಬಾಡಿಗೆ ತಗೊಳ್ತೀರೋ ನಿಮ್ದೇ ಇದೆ? ಇಲ್ಲ, ನನ್ನ ಸ್ವಂತ ಮಿಷನ್ ಇದೆ, ಸಣ್ಣ ಮಟ್ಟಿಗಿನ ಮಿಷನ್ ಇದೆ. ಅದರ ಮೂಲಕ ಕೊಯ್ಲು ಮಾಡಿದಂತಹ ಅದನ್ನು ಮನೆಯಲ್ಲಿ ಬಿಡಿಸ್ತೇವೆ, ನಾವೇ ಬಿಡಿಸ್ತೇವೆ, ಒಣಗಿಸಿ ಆಮೇಲೆ ಮಾರಾಟ ಮಾಡ್ತೇವೆ. ಈಗೆಲ್ಲ ರಸ್ತೆ ಬದಿಲಿ ಕೂಡ ಬಂದಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ, ಆ ಅವಧಿಯಲ್ಲಿ ಕಾಳುಮೆಣಸು ಬಿಡಿಸ್ಲಿಕ್ಕೆ ದೊಡ್ಡ ದೊಡ್ಡ ಮಿಷನ್ಗಳು ಬಂದಿದೆ. ಎಲ್ಲರೂ ಕೂಡ ಕೆಲವರು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ದು ಸಣ್ಣ ಪ್ರಮಾಣ ಆಗಿರೋದ್ರಿಂದ ನಾವು ಮನೆಯಲ್ಲೇ ಮಾಡ್ಕೊಳ್ತೇವೆ. ಇಳುವರಿನೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಈಗ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ಕಾಫಿ ಕೃಷಿ ಮತ್ತೆ ಕಾಳುಮೆಣಸು ಕೃಷಿ ಅಂತೀರಾ? ಕಾಳುಮೆಣಸಿನ ಕೃಷಿ ಲಾಭದಾಯಕ, ಕಾಫಿ ಕೃಷಿಯಲ್ಲಿ ಖರ್ಚು ಜಾಸ್ತಿ ಇದೆ. ಯಾಕಂದ್ರೆ ನಮ್ಗೆ ಇತ್ತೀಚಿನ ಈ 1-2-3 ವರ್ಷಗಳಲ್ಲಿ ಉತ್ತಮ ದರ ಲಭಿಸ್ತಾ ಇರೋದ್ರಿಂದ ಎಲ್ಲರೂ ನಿರಾಳವಾಗಿದ್ದಾರೆ. ಆದ್ರೆ ಅಷ್ಟೇ ಖರ್ಚು ಮಾಡಬೇಕಾಗುತ್ತೆ. ಗೊಬ್ಬರ ಕೊಡುವಂಥದ್ದು, ಈಗ ರಾಸಾಯನಿಕ ಗೊಬ್ಬರಗಳ ಬೆಲೆ ಹೆಚ್ಚಾಗಿದೆ, ಅದರ ನಿರ್ವಹಣೆ ಮಾಡಬೇಕು, ಕೆಲಸಗಾರರ ಸಮಸ್ಯೆನೂ ಇದೆ. ಆಮೇಲೆ ನೀರಿನ ನಿರ್ವಹಣೆ ಮಾಡಬೇಕು, ತೋಟದ ನಿರ್ವಹಣೆ ಮಾಡಬೇಕು. ಈಗ ನೋಡಿ, ಕಾಳುಮೆಣಸಿಗೆ ಆಗುವಾಗ ಕಳೆ ಕಚ್ಚುವಂಥದ್ದು ಅಥವಾ ಬೇರೆ ಈ ಥರ ಕಪಾತು ಮಾಡುವಂಥದ್ದು ಇಂಥದ್ದು ಏನೂ ಸಮಸ್ಯೆಗಳಿಲ್ಲ. ಒಮ್ಮೆ ನೆಟ್ಟು ಅದು ಹಬ್ಸಿ ಬಿಟ್ರೆ ನಮಗೆ ಕೂಡಿತ್ತು ಅಂತ ಹೇಳಿ ಆದ್ರೆ ಸಾಧ್ಯ ಆದ್ರೆ ಒಂದಷ್ಟು ಗೊಬ್ಬರ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದ್ರ ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ಕಾಫಿಗೆ ಹಾಗಲ್ಲ, ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ಯಾವ ತಿಂಗಳು ಕೂಡ ಬಿಡುವು ಅನ್ನೋದೇ ಇಲ್ಲ ಕಾಫಿಗೆ. ಹಾಗಾಗಿ ಅದೊಂದು ನಿಮಗೆ ಒಂದು ರೀತಿ ಬೆಂಬಲ. ಹೌದು, ಏನು ಖರ್ಚಿಲ್ಲದ ಒಂದು ಕ್ರಮ ನಮ್ಮ ಕಾಳುಮೆಣಸು. ಗಿಡಗಳು ಹೋದಾಗ ಹೊಸ ಗಿಡ ಹಾಕುವಂತ ಅದೇ ಒಂದು ಮುಖ್ಯವಾದ್ದು. ಇದ್ರ ಜೊತೆಗೆ ಇನ್ನೇನು ಬೆಳೆಗಳು ಇದಾವೆ ಸುರೇಶ್ ಅವರು? ಮುಖ್ಯವಾಗಿ ಕಾಫಿ ಮತ್ತು ಕಾಳುಮೆಣಸು ಅಂತ ಹೇಳಿದೆ. ಇದ್ರ ಜೊತೆಗೆ ಕಿತ್ಲೆ ಬೆಳೀತಾ ಇದ್ವಿ ಸ್ವಲ್ಪ ಪ್ರಮಾಣದಲ್ಲಿ. ಅಂದರೆ ಮಾರಾಟಕ್ಕೆ ಅಂತಲ್ಲ, ಕೃಷಿ ಅಂದರೆ ಅದನ್ನು ಉತ್ಪತ್ತಿ ಪಡೆಯುವಂಥದ್ದು ಅಂತಲ್ಲ, ನಮಗೆ ಬಳಕೆಗೆ ಮಾಡುವಂಥದ್ದು. ಮತ್ತು ಕೈತೋಟ ಕೈತೋಟ ಮಾಡ್ತಾ ಇದ್ದೇವೆ. ಅದರಲ್ಲೇನು ಎಲ್ಲ ಹವ್ಯಾಸವಾಗಿ ಮನೆಗೆ ಬೇಕಾದಂಥ ಉತ್ತಮ ತರಕಾರಿಗಳನ್ನು ಬೆಳೆಯುವಂಥದ್ದು. ವಿಶೇಷವಾಗಿ ಬೀನ್ಸನ್ನು ಬೆಳಿತೇವೆ. ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಉಪಯೋಗ ಬರುತ್ತೆ. ಮತ್ತೆ ಈ ಸಾವಯವ ಗೊಬ್ಬರ ಎಲ್ಲ ಕೊಡೋದು ಮಾಡ್ತಾ ಇದ್ದೀರಾ? ಈಗಲೂ ಸಿಗ್ತಾ ಇದೆಯೋ? ಸಿಗ್ತಾ ಇದೆ, ಆದರೆ ಈಗ ಪ್ರಮಾಣ ಕಡಿಮೆ ಆಗಿದೆ ಸಾವಯವ ಗೊಬ್ಬರ ಸಿಗುವಂಥದ್ದು. ಅದು ಕೊಟ್ಟರೆ ಇನ್ನೂ ಅನುಕೂಲ ಜಾಸ್ತಿ. ಈ ರಾಸಾಯನಿಕ ಗೊಬ್ಬರಗಳಿಗಿಂತ ಇದು ಒಳ್ಳೆಯದು. ಮತ್ತೆ ತರಗೆಲೆಗಳು ಇಂಥದ್ದನ್ನೆಲ್ಲ ಬಳಸ್ಕೊಳ್ತೀವಿ? ಅದನ್ನು ಹೆಚ್ಚಾಗಿ ಬಳಸ್ತೇವೆ. ಹೌದು, ಯಾಕಂದರೆ ಇರುವಂಥದ್ದು ಕಾಡು ಮರಗಳನ್ನು ಯಾವುದು ಕೂಡ ಹಾಳು ಮಾಡಲಿಲ್ಲ. ಮರದ ರೆಂಬೆಗಳಿಂದ ಬರುವಂಥ ತರಗೆಲೆಗಳೆಲ್ಲ ಗೊಬ್ಬರ ಆಗಿ ಸಿಗುತ್ತೆ ತೋಟಕ್ಕೆ. ಮತ್ತೆ ಈ ಯುರೋಪಿಯನ್ ಒಕ್ಕೂಟದ ಒಂದು ಮಾನದಂಡ ಅಂತ ಹೇಳ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ನಮ್ಮ ಒಂದು ಜಮೀನಿನಲ್ಲಿರುವಂಥ ಮರಗಳ ಒಂದು ಸಂಖ್ಯೆಯನ್ನು ಮತ್ತೆ ನಮ್ಮ ಜಮೀನಿನ ಸ್ಥಳವನ್ನ ದೃಢೀಕರಿಸೋ ಪದ್ಧತಿ ಅಂತ. ಹೌದು, ಅಂದ್ರೆ ನಮ್ಮ ಜಮೀನಿನಲ್ಲಿರುವಂತಹ ಮರಗಳು ಹಾಗೆ ಇದಾವೆ, ಇನ್ನೂ ಹೆಚ್ಚಾಗಿದ್ದಾವೆ, ಕಡಿದಿಲ್ಲ, ಕಡಿಮೆ ಆಗಿಲ್ಲ ಅಂತ ಹೇಳಿ ದೃಢೀಕರಿಸಬೇಕು ಅಂತ ಇದೆ. ಅದು ಹೇಗನ್ಸುತ್ತೆ ನಿಮಗೆ ಬೆಳೆಗಾರರಾಗಿ? ಒಳ್ಳೇದದು, ಯಾಕೆಂದ್ರೆ ವಾತಾವರಣಕ್ಕೆ ಪೂರಕವಾದಂಥ ಅಂಶ ಅದು. ಮರಗಳಾದಷ್ಟು ನಮಗೆ ಕಾಫಿ ಬೆಳೆಗೆ ಉತ್ತಮ. ಈಗ ಜೊತೆಗೆ ನಮಗೆ ಈ ಕಾಫಿಯ ಒಂದು ರಫ್ತು ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಹೌದು, ಬೆಳೆಗಾರರಿಗೆ ಆ ಒಂದು ಸೂಚ್ಯಂಕ ಅಥವಾ ಒಂದು ಗುರುತಿನ ಸಂಖ್ಯೆ ಇದ್ರೆ ಹೌದು, ನಮ್ಮ ಕಾಫಿಗೂ ಬೆಲೆ ಇದೆ, ಆಗುವಂತ ಸಾಧ್ಯತೆಗಳಿದೆ. ಹೌದು, ಗುಣಮಟ್ಟ ಕೂಡ ವೃದ್ಧಿ ಆಗುತ್ತೆ. ಅದು ಒಳ್ಳೆಯದು. ಹೌದು, ಅದೊಂದು ಮಾನದಂಡವನ್ನ ಅವರು ಅಳವಡಿಸ್ಕೋಬೇಕು ಅಂತ ಇದ್ದಾರೆ. ಹೌದು, ಯಾಕಂದ್ರೆ ಶೂನ್ಯ ಇದರಲ್ಲಿ ನಾವು ಮಾಡುವಂಥದ್ದು ನಿಜಕ್ಕೂ ಸರಿಯಲ್ಲ ಅದು ಬಹುಶಃ. ಯಾಕಂದ್ರೆ ವಾತಾವರಣವನ್ನು ಕಾಪಾಡಿಕೊಂಡು ನಾವು ಪರಿಸರಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಕೃಷಿ ಮಾಡುವಾಗ ವಾತಾವರಣ ಕೂಡ ಹಾಳು ಮಾಡದಾಗೆ ನೋಡ್ಕೋಬೇಕಲ್ವಾ. ಮತ್ತೆ ನಮ್ಮ ಈ ಕಾಫಿಯ ಹೆಚ್ಚು ಬಳಕೆದಾರರು ಯುರೋಪ್ನವರೇ ಅಂತ ಹೇಳಿ. ಹೌದು, ರಫ್ತಿನಲ್ಲಿ ಸಿಂಹಪಾಲ ಅವ್ರದ್ದೇನೆ. ಹಾಗಾಗಿ ಮಾನದಂಡವನ್ನು ಕೂಡ ಅವರು ವಿಧಿಸಿದ್ದಾರೆ. ಎಲ್ಲರೂ ಕಾಫಿ ಮಂಡಳಿ ಜೊತೆ ಸಹಕರಿಸಿ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತೀರಾ? ಹೌದು, ನಮ್ಮ ಕಾಫಿಗೆ ಹೆಚ್ಚು ಬೆಲೆ ಸಿಕ್ಕರೆ ಅದು ರೈತರಿಗೆ ಅನುಕೂಲ ಆದಂಗೆ. ನಿಜ, ಹೌದು. ಇತ್ತೀಚೆಗೆ 2-3 ವರ್ಷಗಳಿಂದ ಉತ್ತಮವಾದಂಥ ಬೆಲೆ ಸಿಗ್ತಾ ಇದೆ. ಸ್ವಲ್ಪ ಸಂತುಷ್ಟರಾಗಿದ್ದಾರೆ ರೈತರು. ಇದೇ ಬೆಲೆಯನ್ನು ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಗುಣಮಟ್ಟವನ್ನು ಕೂಡ ನಾವು ಕಾಪಾಡ್ಕೊಳ್ಬೇಕು. ಯಾಕೆಂದರೆ ನಮ್ಮ ಕಾಫಿ ಬಹಳ ವಿಶಿಷ್ಟವಾದ್ದು. ಹೌದು, ಕೊಡಗಿನ ಕಾಫಿ ಅಂತೂ ಬಹಳ, ಯಾಕೆಂದರೆ ಮಳೆ ಆಶ್ರಿತ ನಮ್ಮ ಬೆಳೆ. ಹೌದು, ಮತ್ತೆ ಮರಗಳ ನೆರಳಿನಲ್ಲಿ ಬೆಳೆಯುವಂಥದ್ದು, ಮತ್ತೆ ಕೈಯಿಂದ ಬಿಡಿಸ್ತೀವಿ. ಹೌದು, ಮತ್ತೆ ಬಿಸಿಲಲ್ಲಿ ಒಣಗಿಸ್ತೀವಿ. ಎಲ್ಲ ಒಂದು ಸ್ವಾಭಾವಿಕ ಪ್ರಕ್ರಿಯೆಯಲ್ಲಿ ನಡೆಯುತ್ತಿದೆ. ಹೌದು, ಎಲ್ಲೂ ಕೃತಕವಾಗಿ ಅಥವಾ ಎಲ್ಲೂ ನಾವು ಮಾಡೋದಿಲ್ಲ. ಹಾಗಾಗಿ ನಮ್ಮ ಕಾಫಿಗೆ ಹೆಚ್ಚು ಬೇಡಿಕೆ ಅಂತ ಹೇಳ್ಬೋದು. ಹೌದು, ಖಂಡಿತ. ಇದನ್ನು ಎಲ್ಲ ರೈತರು ಗಮನದಲ್ಲಿ ಇಟ್ಕೋಬೇಕು. ಈಗ ನಿಮ್ಮ ಶಿಕ್ಷಕ ವೃತ್ತಿ ಜೊತೆಗೆ ಹೇಗನ್ಸುತ್ತೆ ಈ ಕೃಷಿ? ತುಂಬ ಖುಷಿ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ವೃತ್ತಿ ಕೂಡ ಒಂದು ಭಾಗವಾಗಿ ಕೃಷಿ. ನಾವು ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ತೇವೆ. ಯಾಕೆಂದರೆ ಶಿಕ್ಷಕರಾದವರು ಸ್ವ ಅನುಭವದಿಂದ ಮಾಡುವಂಥದ್ದು ಕೃಷಿ. ನೀವು ಆಗಲೇ ಹೇಳಿದ್ರಿ ಕೊಡಗಿನಲ್ಲಿ ಎಲ್ಲರೂ ಕೃಷಿಕರೇ ಅಂತ. ಬಹುತೇಕ ಕೃಷಿಕರು ಮತ್ತು ವೃತ್ತಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಂಡು ಹೋದಾಗ ಒಳ್ಳೆಯದಾಗುತ್ತೆ.
ನನ್ನ ಶಿಕ್ಷಕ ವೃತ್ತಿಗೆ ಪೂರಕವಾಗಿ ನನ್ನ ಬಿಡುವಿನ ಅವಧಿಯನ್ನು, ರಜಾ ದಿನಗಳು ಮತ್ತು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಸಿಕ್ಕಿದ ಅವಧಿಯನ್ನೆಲ್ಲ ನಾನು ಕೃಷಿಗೆ ತೊಡಗಿಸ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಪಠ್ಯಕ್ರಮದಲ್ಲಿ ಕೃಷಿಯ ವಿಷಯಗಳನ್ನು ಅಳವಡಿಸೋದು ಬಹಳ ಮುಖ್ಯ ಅಂತ ತಾವೇನು ಅಭಿಪ್ರಾಯ ಪಡ್ತೀರಾ? ಹೌದು, ಖಂಡಿತವಾಗಿ ಬೇಕು. ಯಾಕೆಂದರೆ ಕೃಷಿಯಿಂದಲೇ ನಮ್ಮ ಜೀವನ. ಕೃಷಿ ಇಲ್ದಿದ್ರೆ ಏನು ಕೂಡ ಜೀವನ ಸಾಗೋದಿಲ್ಲ. ವಿಶೇಷವಾಗಿ ನಾವು ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕೈತೋಟಗಳನ್ನು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೌದು ಹೌದು, ತುಂಬಾ ಶಾಲೆಗಳ ಪಕ್ಕ, ಹೌದು, ತುಂಬಾ ಚೆನ್ನಾಗಿ ಪಕ್ಕ ಶಾಲೆಗಳನ್ನು ಒಳಗೊಂಡಂತೆ ಶಿಕ್ಷಕರು ಬಹಳ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅನುಭವದಿಂದ ಮಾಡಿದಂಥದ್ದು. ಹಾಗಾಗಿ ಶಿಕ್ಷಕರು ಕೂಡ ತೊಡಗಿಸಿಕೊಳ್ಳೋದ್ರಿಂದ ಮಕ್ಕಳಿಗೆ ಕೂಡ ಅದೇ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಖಂಡಿತವಾಗಿ ತೃಪ್ತಿ ಕೊಟ್ಟಿದೆ. ಲಾಭದ ದೃಷ್ಟಿಯಿಂದ ಹೇಗನ್ಸುತ್ತೆ? ಏನಾದರೂ ಲಾಭ ಬರ್ತಾ ಇದೆ? ಖಂಡಿತವಾಗಿ ಬರ್ತಾ ಇದೆ. ಹೌದು ಹೌದು. ಯಾಕಂದರೆ ಗಿಡ ನೆಟ್ಟು ಸ್ವಲ್ಪ ವರ್ಷಗಳು ನಾವು ಕಾಯಬೇಕಾಗುತ್ತೆ. ಯಾಕಂದರೆ ಕಾಫಿಯಲ್ಲಿ ಒಂದು 10 ವರ್ಷಗಳು ಸಣ್ಣ ಮಟ್ಟದ ಗಿಡಗಳು, ಅದು 10 ವರ್ಷ ಕಳೆದ ನಂತರ ಉತ್ತಮ ಇಳುವರಿ ಕೊಡ್ತಾ ಇದೆ. ಅಂದರೆ ಹೋದಾಗ ಹೊಸ ಗಿಡಗಳು ಹಾಕೊಳ್ತಿದ್ದೆ. ಹೌದು ಹೌದು, ಹೊಸ ಗಿಡಗಳು ಹಾಕೊಳ್ತಾ. ಅದರಿಂದ ಗಿಡಗಳ ಸಂಖ್ಯೆ ಕಾಪಾಡ್ಕೊಳ್ಬೇಕು. ಮತ್ತು ಈಗ ಇತ್ತೀಚಿನ ವರ್ಷದ ಧಾರಣೆ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಿ ಉತ್ತಮವಾಗಿ ನಿರ್ವಹಣೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ತಾವು CS ಸುರೇಶ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9900370842. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9900370842. ತುಂಬ ಸಂತೋಷ ಸುರೇಶ್ ಅವರೇ, ತಾವಿದುವರೆಗೂ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.